ನಮಗೆ ಹಸುವಾಗುತ್ತೆ, ಸಗಣಿ ತಿನ್ನೋಕ್ಕಾಗ್ತದ, ಮಣ್ಣು ತಿನ್ನೋಕ್ಕಾಗ್ತದ, ದಾಹ ನೀಗಿಸ್ಕೊಳ್ಳೋಕ್ಕೆ ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಉಚ್ಚೆ ಕುಡಿಯೋಕ್ಕಾಗ್ತದ? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ದ್ವೇಷ ಭಾಷಣಕ್ಕೂ ಇರುವಂಥ ವ್ಯತ್ಯಾಸ ಇದೆ. ಹಿಂದೂಗಳು ದ್ವೇಷ ಭಾಷಣವನ್ನು ಮತ್ತು ದ್ವೇಷ ಅಪರಾಧಗಳನ್ನು ಮಾಡುವವರು ಈ ಮಸೂದೆಯನ್ನು ತರುವ ಮೂಲಕ ನೀವು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಹಿಂದೂಗಳಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ. ಒಂದು ಮನೆ ಕಟ್ಟಬೇಕು ಅಂದರೆ ಫೌಂಡೇಶನ್ ಹೇಗೆ ಮುಖ್ಯನೋ ಅದೇ ಥರ ದ್ವೇಷ ಅಪರಾಧಗಳಿಗೆ ದ್ವೇಷ ಭಾಷಣನೇ ಮೂಲ. ಅದ್ಯಾರೋ ಗೋ ಸಾಗಾಟ ಮಾಡ್ತಾ ಇರ್ತಾರೆ, ಅವ್ರನ್ನ ಅಡ್ಡ ಹಾಕಿಬಿಟ್ಟು ಜೈ ಶ್ರೀರಾಮ್ ಹೇಳು ಅಂತ ಹೇಳ್ಬಿಟ್ಟು ಹಲ್ಲೆ ಮಾಡೋದು, ಇದ್ಯಾವುದೋ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಹಲ್ಲೆ ಮಾಡೋದು, ಹತ್ಯೆ ಮಾಡೋದು, ಇವೆಲ್ಲವೂ ಕೂಡ ದ್ವೇಷ ಅಪರಾಧಗಳ ಅಡಿಯಲ್ಲಿ ಬರುತ್ತೆ. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಕ್ಕೆ ಯಾರು ವಿರೋಧ ಮಾಡ್ತಿದ್ದಾರೆ ಅವ್ರು ಅದನ್ನು ಮಾಡ್ಕೊಂಡು ಬಂದವರು ಅಂತ. ಇವ್ರಿಗೆ ನಾವು ಕುಂಬಳಕಾಯಿ ಕಳ್ಳರು ಅಂತ ಕರಿತೀವಿ. ಕೋಮುವಾದವನ್ನೇ ಉಸಿರಾಗಿಸಿಕೊಂಡು ಬಂದಂತಹ, ಜಾತಿ ಪದ್ಧತಿಯನ್ನು ಜೀವಂತವಾಗಿಟ್ಟಿರುವ, ಲಿಂಗ ತಾರತಮ್ಯವೇ ಅದಮ್ಯ ಹಕ್ಕು ಅಂತ ಬದುಕ್ತಾ ಇರುವಂತಹ ಎಲ್ಲರಿಗೂ ಈ ಕಾನೂನು ನುಂಗಲಾರದ ತುತ್ತಾಗಿದೆ. ಈಗ ದ್ವೇಷ ಭಾಷಣ ಮತ್ತು ದೇಶ ಅಪರಾಧಗಳ ಮಸೂದೆಗೆ ನನಗೆ ಯಾಕೆ ಭಯ ಆಗ್ತಿಲ್ಲ, ನಾನು ಯಾಕೆ ಭಯ ಪಡ್ತಾ ಇಲ್ಲ? ನಿಮಗಿರೋ ಭಯ ನನಗೆ ಹಾಕಿಲ್ಲ, ನಿಮಗಿರೋ ಆತಂಕ ನನಗೆ ಹಾಕಿಲ್ಲ. ಹಲೋ ನಮಸ್ಕಾರ. ಇನ್ನು ಮುಂದೆ ದ್ವೇಷ ಭಾಷಣವನ್ನು, ದ್ವೇಷ ಅಪರಾಧಗಳನ್ನು ಮಾಡಿದ್ರೆ ಪಕ್ಕಾ ಜೈಲು, ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಈಗ ದ್ವೇಷ ಭಾಷಣ ಮಾಡ್ಕೊಂಡು, ದ್ವೇಷ ಅಪರಾಧಗಳು ಮಾಡ್ಕೊಂಡು ಜೀವನ ನಡೆಸ್ತಿದ್ದಂತಹ ಅನೇಕರಿಗೆ ಈ ಮಸೂದೆಯಿಂದ ಹಿನ್ನಡೆ ಆಗಿದೆ. ನಿನ್ನೆ ಬಿಲ್ ಪಾಸ್ ಆಗಬೇಕಾದ್ರೆ BJP ಸಿಕ್ಕಾಪಟ್ಟೆ ಗಲಾಟೆ, ಏನೋ ಧರ್ಮ ಗ್ರಂಥಗಳದ್ದು ಅದು ಇದು ಕತೆಗಳೆಲ್ಲ ಉಲ್ಲೇಖ ಮಾಡ್ಕೊಂಡು ಒಂದು 2-3 ದಿವಸದಿಂದ ಇದೇ ಮಾಡ್ತಾ ಬಂದಿದ್ರು. ನಿನ್ನೆ ಅಂತೂ ಬಿಲ್ ಪಾಸ್ಗೆ ನಮ್ಮ ವಿರೋಧ ಇದೆ ಅಂತ ಹೇಳಿಬಿಟ್ಟು ಬಿಲ್ನ ಹರಿದು ಹಾಕಿದ್ರು, ಏನೋ ಗಲಾಟೆ ಮಾಡಿದ್ರು, ಎದ್ದು ಹೋದ್ರು. ಇದು ಹಿಂದೂಗಳ ವಿರುದ್ಧವಾಗಿದೆ. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಬಿಲ್ಲೇನು ತರ್ತಾ ಇದ್ದೀರಾ, ಅದು ಹಿಂದೂಗಳನ್ನು ಟಾರ್ಗೆಟ್ ಮಾಡುತ್ತೆ ಅಂತೇಳಿ ಇವರು ಹಿಂದೂಗಳಿಗೆ ಅವಮಾನ ಮಾಡ್ತಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತಾರೆ. ನಮಗೆ ಹಸುವಾಗುತ್ತೆ, ಹಸುವಾದ್ರೆ ನಾವೇನು ಮಾಡಬೇಕು? ಹೇಲ್ ತಿನ್ನೋಕ್ಕಾಗ್ತದ, ಸಗಣಿ ತಿನ್ನೋಕ್ಕಾಗ್ತದ, ಮಣ್ಣು ತಿನ್ನೋಕ್ಕಾಗ್ತದ? ಸರಿ, ಅದು ಹೊಟ್ಟೆಗೆ ಹೋಗುತ್ತಪ್ಪ, ಆ ಮೂಲಕ ಆದರೂ ನಾವು ಹಸಿವನ್ನು ನೀಗಿಸಿಕೊಳ್ಳುತ್ತೇವೆ. ನಂಗೆ ದಾಹ ಆಯ್ತಪ್ಪ, ದಾಹ ನೀಗಿಸ್ಕೊಳ್ಳೋಕ್ಕೆ ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಉಚ್ಚೆ ಕುಡಿಯೋಕ್ಕಾಗ್ತದ? ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ದ್ವೇಷ ಭಾಷಣಕ್ಕೂ ಇರುವಂಥ ವ್ಯತ್ಯಾಸ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ನೀವು ಟೀಕೆ ಟಿಪ್ಪಣಿಗಳನ್ನು ಯಾರ ಮೇಲೆ ಬೇಕಾದರೂ ಮಾಡ್ಬೋದು, ಆದರೆ ಹೇಗೆ ಬೇಕಾದರೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಯಾರನ್ನು ಬೇಕಾದ್ರೂ ನೀವು ವಿಮರ್ಶೆಗೊಳಪಡಿಸ್ಬೋದು, ಯಾರ ವಿರುದ್ಧ ಬೇಕಾದ್ರೂ ನೀವು ವಿಮರ್ಶೆಗಳನ್ನು ಮಾಡ್ಬೋದು, ಟೀಕೆಗಳನ್ನು ಮಾಡ್ಬೋದು, ಆದರೆ ಹೇಗೆ ಬೇಕಾದರೂ ಮಾಡಬಹುದು ಅಂತ ಮಾಡ್ತಾ ಇದ್ರಲ್ಲ, ಅದಕ್ಕೆ ಕಡಿವಾಣ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ. ಆಮೇಲೆ ಈ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆ ಏನಿದೆ, ಇದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು BJPಯವರು, BJPಯ ಬಾಲಬಡುಕರು, ಬಲಂಗೋಚಿಗಳು, ಅಭಿಮಾನಿಗಳು, ಹಿಂಬಾಲಕರು ಇದೊಂದು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ, ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಈ ಸ್ಟೇಟ್ಮೆಂಟನ್ನು ಕೊಡುವ ಮೂಲಕ ಹಿಂದೂಗಳ ಇವರು ಅವಮಾನವನ್ನು ಮಾಡ್ತಿದ್ದಾರೆ. ದ್ವೇಷ ಭಾಷಣ ಮಾಡಬಾರ್ದು, ದ್ವೇಷ ಅಪರಾಧಗಳನ್ನು ಮಾಡಬಾರ್ದು. ವೆರಿ ಸಿಂಪಲ್ ಆಗಿದೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತೀರಿ ಅಂತ ಇವರ ಆಕ್ಷೇಪ ಮತ್ತು ಆಕ್ರೋಶ. ಅಂದರೆ ಹಿಂದೂಗಳು ದ್ವೇಷ ಭಾಷಣವನ್ನು ಮತ್ತು ದ್ವೇಷ ಅಪರಾಧಗಳನ್ನು ಮಾಡುವವರು ಈ ಮಸೂದೆಯನ್ನು ತರುವ ಮೂಲಕ ನೀವು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಹಿಂದೂಗಳಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ. ಅಂದಮೇಲೆ ಹಿಂದೂಗಳು ಯಾರ ವಿರುದ್ಧ ಈಗ ಸಿಡಿದು ನಿಲ್ಲಬೇಕು ಯೋಚನೆ ಮಾಡಿ. ಆಮೇಲೆ ಇದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತ ಆಗಲಿ, ಈ ರಿಲಿಜಿಯಸ್ ಏನಿದೆ, ಈ ಧರ್ಮಗಳ ಸಮಸ್ಯೆ ಅಲ್ಲ. ಯಾವುದೇ ಧರ್ಮಕ್ಕೆ ಸೇರಿದವನು, ಯಾವುದೇ ಧರ್ಮ ಗ್ರಂಥಗಳನ್ನು ನೀಟಾಗಿ ಓದ್ಕೊಂಡು ಬಂದವನು, ಯಾವುದೇ ಧರ್ಮದ ಆಚಾರ ವಿಚಾರಗಳನ್ನು, ಸದಾಚಾರಗಳನ್ನು ಆಚರಣೆ ಮಾಡಿಕೊಂಡು ಬರುವವನು ಯಾವುದೇ ಕಾರಣಕ್ಕೂ ಆತ ದ್ವೇಷ ಭಾಷಣವನ್ನಾಗಲಿ ದ್ವೇಷ ಅಪರಾಧಗಳನ್ನಾಗಲಿ ಮಾಡೋದಿಲ್ಲ. ಇವ್ರು ಯಾರು ಕೂಡ ಧರ್ಮಕ್ಕೆ ಸೇರಿದವರೇ ಅಲ್ಲ, ಅಧರ್ಮಕ್ಕೆ ಸೇರಿದವರು. ಅಧರ್ಮಕ್ಕೆ ಸೇರಿದವರಿಗೂ ಈ ಧರ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ? ಸಂಬಂಧನೇ ಇಲ್ಲ. ಅಧರ್ಮಕ್ಕೆ ಸೇರಿದವರು ಮಾತ್ರ ಅಧರ್ಮದ ಕೆಲಸಗಳನ್ನು ಮಾಡ್ತಾರೆ, ಧರ್ಮಕ್ಕೆ ಸೇರಿದವನು ಧರ್ಮದ ಕೆಲಸಗಳನ್ನು ಮಾಡ್ತಾರೆ. ಧರ್ಮ ಅಂದರೆ ಉತ್ತಮ, ಅಧರ್ಮ ಅಂದರೆ ಕೆಟ್ಟದ್ದು ಅಂತ. ಹಾಗಾದರೆ ದ್ವೇಷ ಭಾಷಣ ಆಗಲಿ ದ್ವೇಷ ಅಪರಾಧಗಳನ್ನಾಗಲಿ ಮಾಡೋರು ಯಾರು? ಅಧರ್ಮಿಗಳು. ಇಲ್ಲಿ ಹಿಂದೂ ಟಾರ್ಗೆಟ್ ಆಗಲಿ, ಮುಸ್ಲಿಂ ಟಾರ್ಗೆಟ್ ಆಗಲಿ, ಕ್ರೈಸ್ತ ಟಾರ್ಗೆಟ್ ಆಗಲಿ ಅನ್ನುವಂಥ ಪ್ರಶ್ನೆನೇ ಬರಲ್ವಲ್ಲ. ಸಿಂಪಲ್ ಆಗಿದೆ. ಇದಕ್ಕೆ BJPಯವರಾಗಲಿ, ಅವರ ಹಿಂಬಾಲಕರಾಗಲಿ, ಆ ಬಾಲಬುಡಕರಾಗಲಿ ಯಾಕೆ ವಿರೋಧ ಮಾಡ್ತಾರಂದರೆ ಇದನ್ನೇ ಉದ್ದಕ್ಕೆ ಮಾಡ್ಕೊಂಡು ಬಂದವರು, ದ್ವೇಷ ಭಾಷಣವನ್ನೇ ಮಾಡ್ಕೊಂಡು ಬಂದವರು, ದ್ವೇಷ ಅಪರಾಧಗಳನ್ನು ಪ್ರೋತ್ಸಾಹ ಮಾಡ್ಕೊಂಡು ಬಂದವರು. ಈಗ ದ್ವೇಷ ಭಾಷಣ ಅಂದರೆ ಏನು? ಯಾವುದೇ ವ್ಯಕ್ತಿ ಧರ್ಮ, ಜಾತಿ, ಜನಾಂಗ, ಲಿಂಗ, ಭಾಷೆ, ಅಂಗವೈಕಲ್ಯ ಅಥವಾ ಇತರ ಗುರುತುಗಳ ಆಧಾರದ ಮೇಲೆ ದ್ವೇಷ, ಶತ್ರುತ್ವ, ಅಸಹಿಷ್ಣುತೆ ಅಥವಾ ಹಿಂಸೆಯನ್ನು ಹುಟ್ಟಿಸೋ ಉದ್ದೇಶದಿಂದ ಆಡುವಂತಹ ಮಾತು, ಬರಹ,
ಚಿಹ್ನೆ, ಇವೆಲ್ಲವೂ ದ್ವೇಷ ಭಾಷಣ ಅಂತ ಕರೀತಾರೆ. ಕೆಲವು ಜಾತಿಗಳ ವಿರುದ್ಧವಾಗಿ ಮೇಲು ಕೀಳು ಅನ್ನುವಂಥ ತಾರತಮ್ಯದ ಆಧಾರದಲ್ಲಿ ಅನೇಕ ರೀತಿಯ ಕೃತ್ಯಗಳು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನಡೀತವೆ. ಅದನ್ನು ಪ್ರೋತ್ಸಾಹ ಕೊಡುವಂತಹ ಮಾತುಗಳನ್ನು ಆಡಿದ್ರೆ ಅದನ್ನು ದ್ವೇಷ ಭಾಷಣ ಅಂತ ಕರೀತಾರೆ. ಯಾವುದೇ ಸಮುದಾಯ, ಮುಸಲ್ಮಾನರು ಹಿಂದೂಗಳ ವಿರುದ್ಧ, ಹಿಂದೂಗಳು ಮುಸಲ್ಮಾನರ ವಿರುದ್ಧ, ಹಿಂದೂಗಳು ಕ್ರೈಸ್ತರ ವಿರುದ್ಧ, ಮುಸಲ್ಮಾನರು ಕ್ರೈಸ್ತರ ವಿರುದ್ಧ, ಪರಸ್ಪರ ಎಲ್ಲ ಧರ್ಮದವರು ಇನ್ನೊಂದು ಧರ್ಮದ ವಿರುದ್ಧ ಜನರನ್ನು ಎತ್ತಿ ಕಟ್ಟುವಂತಹ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ರೆ ಅದನ್ನು ದ್ವೇಷ ಭಾಷಣ ಅಂತ ಕರೀತಾರೆ. ಇಂತಹ ಪ್ರಯತ್ನಗಳಿಗೆ ಕಡಿವಾಣ ಹಾಕಬೇಕು. ಜನರನ್ನು ಪ್ರಚೋದಿಸಿ ಅವರ ಮೂಲಕ ಕೃತ್ಯವನ್ನು ಮಾಡಿಸಿ, ಕೊಲೆಗಳನ್ನು ಮಾಡಿಸಿ, ಕೊಲೆಯನ್ನು ಮಾಡಿದವ್ರನ್ನ ಜೈಲಿಗೆ ಕಳಿಸಿ ತಾವು ಸರ್ವೈವ್ ಆಗುವಂಥ ಪ್ರಯತ್ನಗಳು ಏನು ಇಷ್ಟು ಕಾಲ ನಡೀತಾ ಇತ್ತು. ಇದರ ವಿರುದ್ಧ ಕಾನೂನುಗಳಿದ್ದಾವೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿದ್ದೀನಿ. BNS ಏನು ಹೇಳುತ್ತೆ, IPC ಏನು ಹೇಳ್ತಾ ಇತ್ತು ಅದರ ವಿವರಣೆಯನ್ನು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದನ್ನು ನೀವು ಇವತ್ತು ನನ್ನ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ಅದನ್ನು ನಾನು ಹೇಳೋಕ್ಕೆ ಹೋಗಲ್ಲ. ಇವತ್ತು ನಾನು ದ್ವೇಷ ಭಾಷಣ ಎಂದ್ರೇನು, ದ್ವೇಷ ಅಪರಾಧ ಎಂದ್ರೇನು ಅದರ ವಿವರಣೆಯನ್ನು ಮಾತ್ರ ಕೊಡ್ತೀನಿ. ಜೊತೆಗೆ ಅದನ್ನು ವಿರೋಧಿಸುವ ಬರದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಅಂತೇಳಿ ಹಿಂದೂಗಳನ್ನೇ ಅವಮಾನ ಮಾಡುವ, ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳನ್ನು ಮಾಡೋರು ಹಿಂದೂಗಳು ಎಂದು ಬಿಂಬಿಸುವಂತಹ ಮೂರ್ಖತನದ ಪ್ರಯತ್ನ ಮಾಡುತ್ತಿರುವಂತಹ ಇಂತಹ ಅಜ್ಞಾನಿಗಳಿಗೆ ಒಂದಿಷ್ಟು ತಿಳುವಳಿಕೆಯ ಮಾತು ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಈಗ ದ್ವೇಷ ಅಪರಾಧ ಅಂದರೆ ಏನು? ದ್ವೇಷದ ಉದ್ದೇಶದಿಂದ ಹಲ್ಲೆ ನಡೆಸೋದು, ಹತ್ಯೆ ಮಾಡೋದು, ಆಸ್ತಿ ಹಾನಿ ಮಾಡೋದು, ಇವೆಲ್ಲವೂ ದ್ವೇಷ ಅಪರಾಧದ ಅಡಿಯಲ್ಲಿ ಬರುತ್ತೆ. ಧರ್ಮ, ಜಾತಿ, ಜನಾಂಗ ಅಥವಾ ಲೈಂಗಿಕ ದೃಷ್ಟಿಕೋನದ ಆಧಾರದ ಮೇಲೆ ನಡೆಯುವಂತಹ ಹಲ್ಲೆ ಇಡೀ ಸಮೂಹವನ್ನ ಗುರಿ ಮಾಡೋದು, ಸಮಾಜದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡೋದು, ಧಾರ್ಮಿಕ ಕಾರಣಕ್ಕಾಗಿ ಯಾರನ್ನಾದ್ರೂ ಹಲ್ಲೆ ಮಾಡೋದು ಅಥವಾ ಆಸ್ತಿ ನಾಶ ಮಾಡೋದು, ಅಂದರೆ ಮಾಬ್ ಲಿಂಚಿಂಗ್ಗಳು, ಜಾತಿ ಅಥವಾ ಲಿಂಗ ಆಧಾರದ ಮೇಲೆ ಹಲ್ಲೆ, ದಲಿತರ ವಿರುದ್ಧ ಹಲ್ಲೆಗಳು, LGBTQ+ ನಿಮ್ಗೆ ಗೊತ್ತಿದೆ ಆ ಸಮೂಹದ ವಿರುದ್ಧ ಹಿಂಸಾಚಾರ. ಈ ದ್ವೇಷ ಅಪರಾಧಕ್ಕೆ ದ್ವೇಷ ಭಾಷಣನೇ ಮೂಲ. ಒಂದು ಮನೆ ಕಟ್ಟಬೇಕು ಅಂದರೆ ಫೌಂಡೇಶನ್ ಹೇಗೆ ಮುಖ್ಯನೋ ಅದೇ ಥರ ದ್ವೇಷ ಅಪರಾಧಗಳಿಗೆ ದ್ವೇಷ ಭಾಷಣನೇ ಮೂಲ. ದ್ವೇಷ ಭಾಷಣ ಮಾಡೋದು ಕೂಡ ಕ್ರೈಮ್. ಆ ದ್ವೇಷ ಭಾಷಣದಿಂದ ಪ್ರಚೋದನೆಗೊಳಗಾಗಿ ದ್ವೇಷ ಅಪರಾಧ ಮಾಡೋದು ಕೂಡ ಈ ಕಾನೂನಿನ ಅಡಿಯಲ್ಲಿ ಬರುತ್ತೆ. ಬರೀ ದ್ವೇಷ ಭಾಷಣಕ್ಕೆ ಮಾತ್ರ ಸೀಮಿತ ಮಾಡಿಲ್ಲ. ಫೌಂಡೇಶನ್ನಿಂದ ಮನೆ ಕಟ್ಟೋವರೆಗೂ ಕೂಡ ನಿಮ್ಮನ್ನು ಶಿಕ್ಷಿಸುತ್ತೇವೆ ಅಂತೇಳಿ ಈ ಮಸೂದೆ ಹೇಳ್ತದೆ. ಚೆನ್ನಾಗಿದೆ ಅಲ್ವಾ? ಅದ್ಯಾರೋ ಗೋ ಸಾಗಾಟ ಮಾಡ್ತಾ ಇರ್ತಾರೆ, ಅವ್ರನ್ನ ಅಡ್ಡ ಹಾಕಿಬಿಟ್ಟು ಜೈ ಶ್ರೀರಾಮ್ ಹೇಳು ಅಂತ ಹೇಳ್ಬಿಟ್ಟು ಹಲ್ಲೆ ಮಾಡೋದು, ಇದ್ಯಾವುದೋ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಹಲ್ಲೆ ಮಾಡೋದು, ಹತ್ಯೆ ಮಾಡೋದು, ಇವೆಲ್ಲವೂ ಕೂಡ ದ್ವೇಷ ಅಪರಾಧಗಳ ಅಡಿಯಲ್ಲಿ ಬರುತ್ತೆ. ಒಂದು ಸಮುದಾಯವನ್ನ, ಸಮೂಹವನ್ನ ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ಗುರಿಯಾಗಿಸಿಕೊಂಡು ಮಾಡುವಂತಹ ದಾಳಿಗಳೆಲ್ಲವೂ ದ್ವೇಷ ಅಪರಾಧಗಳ ಅಡಿಯಲ್ಲಿ ಬರುತ್ತದೆ. ಈಗ ನಮ್ಮ ದೇಶದಲ್ಲಿ ಒಂದು ಕಾನೂನು ಅಂತಿದೆ, ಯಾವುದೇ ಅಪರಾಧಗಳಿಗೆ ಶಿಕ್ಷೆ ಅಂತ ಇದೆ. ಅಂದಮೇಲೆ ನಿಮ್ಮ ಕಣ್ಣಳತೆಯಲ್ಲಿ ಏನಾದರೂ ಕ್ರೈಮ್ ನಡೀತಿದ್ರೆ, ಅಭಾಸಗಳಾಗ್ತಾ ಇದ್ರೆ, ಈಗ ಎಕ್ಸಾಂಪಲ್ ಗೋರಕ್ಷಕರು ಅಂತಿದ್ದೀರಿ, ನಿಮಗೇನಾದರೂ ಮಾಹಿತಿ ಬಂತು ಅಂದರೆ ಅದು ಪೊಲೀಸರಿಗೆ ಕೊಡಿ. ನೀವು ಅಡ್ಡ ಹಾಕಿ, ನೀವು ಹೊಡೆದು, ನೀವು ಬಡ್ದು ಇದರಿಂದ ಹೀರೋ ಆಗುವಂಥ ಪ್ರಯತ್ನಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಮುಂದದು ಕ್ರೈಮ್ ಆಗ್ತದೆ. ಇಂತಹ ಕೆಲಸ ಆಗಲಿ, ಇದೇ ರೀತಿ ಯಾವುದೇ ಕೆಲಸವನ್ನು ಯಾವುದೇ ಸಮುದಾಯದವರು, ಯಾವುದೇ ಜಾತಿಯವರು ಮಾಡಿದ್ರೂ ಕೂಡ ಅದು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗುತ್ತೆ. ಇಷ್ಟೇ ಕತೆ. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಕ್ಕೆ ಯಾರು ವಿರೋಧ ಮಾಡ್ತಿದ್ದಾರೆ ಅವ್ರು ಅದನ್ನು ಮಾಡ್ಕೊಂಡು ಬಂದವರು ಅಂತ. ಇವ್ರಿಗೆ ನಾವು ಕುಂಬಳಕಾಯಿ ಕಳ್ಳರು ಅಂತ ಕರಿತೀವಿ. ಕುಂಬಳಕಾಯಿ ಕಳ್ಳ ಹೆಗಲ ಮುಟ್ಟು ನೋಡ್ಕೊಳ್ಳೋದು, ನನಗೆ ಕರೆದ್ನ, ನನಗೆ ಹೇಳಿದ್ನ ಅಂತ. 4-6 ದಶಕಗಳಿಂದ ಇದನ್ನೇ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದಾರೆ. ಸಾವಿರಾರು ಯುವ ಪೀಳಿಗೆ ಬದುಕನ್ನು ಹಾಳು ಮಾಡಿದ್ದಾರೆ ಇವರು. ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದ್ ಕಡೆ ಭಾಷಣ ಮಾಡುತ್ತಾರೆ. ಅಥಣಿಯಲ್ಲಿ ಶಿವಾಜಿಯ ಪ್ರತಿಮೆ ಅನಾವರಣ ಮಾಡಿದ್ಮೇಲೆ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ, ಕತ್ತಿ ಹಿಡ್ಕೊಳ್ಳಿ ಅಂತ. ಇವ್ರ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬದುಕ್ತಿದ್ದಾರೆ. ಅವರ ಮಾತಿಗೆ ಸಿಳ್ಳೆ ಚಪ್ಪಾಳೆ ಹೊಡೆಯುವಂತ ಯುವಕರು ಕೇಳಬೇಕಾಗತ್ತೆ. ಆಯ್ತು, ಅಭಿವೃದ್ಧಿ ಬೇಡ, ಉದ್ಯೋಗ ಬೇಡ, ಏನು ಬೇಡ, ನೀನ್ ಹೇಳ್ದಂಗೆ ಕತ್ತಿನೇ ಹಿಡ್ಕೊಳ್ಳೋಣ, ತಲವಾರ ಹಿಡ್ಕೊಳ್ಳೋಣ, ಮೊದಲು ನಿಮ್ಮ ಮಕ್ಕಳ ಕೈಗೆ ಆ ತಲವಾರ ಕೊಟ್ಟು ಕಳಿಸಿ, ಅವ್ರು ಮುಂದೆ ಹೋಗ್ರಿ, ನಾವು ಅವ್ರ ಹಿಂದೆ ಹೋಗ್ತೀವಿ ಅಂತ ಕೇಳಬೇಕಿತ್ತು. ಆದರೆ ಯುವ ಪೀಳಿಗೆ ಏನು ಮಾಡ್ತು, ಸಿಳ್ಳೆ ಚಪ್ಪಾಳೆಯನ್ನು ಹೊಡೆದು ಎತ್ತಾಳ ಮಾತಿಗೆ ಸಂಭ್ರಮ ಪಡ್ತು. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವರ ಬದುಕನ್ನೇ ಮುಗಿಸುವ, ಅವರ ಬದುಕಿಗೆ ಕೊಳ್ಳಿಡುವಂತಹ ಮಾತುಗಳಿವಂತ ಸುಳ್ಳು ಪತ್ತೆ ಆಗ್ತಿದೆಯಲ್ಲ, ಸುಳ್ಳು ಸಂಭ್ರಮಕ್ಕೆ ಕಾರಣ ಆಗ್ತಿದೆಯಲ್ಲ, ಪ್ರಚೋದನಕಾರಿ ಭಾಷಣಗಳು, ಧರ್ಮದ ಹೆಸರಿನಲ್ಲಿ, ರಾಷ್ಟ್ರೀಯತೆಯ ಹೆಸರಿನಲ್ಲಿ ಆಡುವಂಥ ಪ್ರಚೋದನಕಾರಿ ಭಾಷಣಗಳಿಂದ ಯುವ ಪೀಳಿಗೆ ಏನಾಗ್ತಾ ಇದೆ? ಯಾವುದೇ ಧರ್ಮಕ್ಕೆ ಸೇರಿರಲಿ, ಈ ಕಾನೂನು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ನಾಡಿನ ಸಾಮರಸ್ಯಕ್ಕೆ, ಈ ನಾಡಿನ ಕ್ಷೇಮಕ್ಕೆ, ಈ ನಾಡಿನ ನೆಮ್ಮದಿಗೋಸ್ಕರ ತಂದಿರುವಂಥ ಕಾನೂನು. ಈ ಕಾನೂನನ್ನು ನಾವು ಅಪ್ರಿಷಿಯೇಟ್ ಮಾಡೋಣ. ಕೋಮುವಾದವನ್ನೇ ಉಸಿರಾಗಿಸಿಕೊಂಡು ಬಂದಂತಹ, ಜಾತಿ ಪದ್ಧತಿಯನ್ನು ಜೀವಂತವಾಗಿಟ್ಟಿರುವ, ಲಿಂಗ ತಾರತಮ್ಯವೇ ಅದಮ್ಯ ಹಕ್ಕು ಅಂತ ಬದುಕ್ತಾ ಇರುವಂತಹ ಎಲ್ಲರಿಗೂ ಈ ಕಾನೂನು
ನುಂಗಲಾರ್ದ ತುತ್ತಾಗಿದೆ. ಅದಕ್ಕೆ ಬಾಯಿ ಬಡ್ಕತ್ತಿದ್ದಾರೆ, ತಲೆ ಕೆರೆದುಕೊಳ್ತಿದ್ದಾರೆ. ಅವ್ರೇನೇ ಮಿಸ್ಗೈಡ್ ಮಾಡಲಿ, ಆ ಮಿಸ್ಗೈಡ್ಗೆ ಒಳಗಾಗಬೇಡಿ. ಈ ಕಾನೂನು ಅದ್ಭುತವಾಗಿದೆ. ಆಲ್ರೆಡಿ BNS ಅಲ್ಲಿ ದ್ವೇಷ ಭಾಷಣಕ್ಕೆ, ದ್ವೇಷ ಅಪರಾಧಕ್ಕೆ ಶಿಕ್ಷೆ ಅಂತಿದೆ. ಅದನ್ನು ಇನ್ನಷ್ಟು ಫೈನ್ ಟ್ಯೂನ್ ಮಾಡಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ನಾವೆಲ್ಲರೂ ಬೆಂಬಲಿಸೋಣ. ಹಾಗೆ ಯಾವುದೋ ಒಂದು ಬಿಲ್ ಪಾಸ್ ಮಾಡಿದಿರಿ, ಪಾಸ್ ಆಗಿದೆ, ಇವರೇನೋ ಒಂದಿಷ್ಟು ಗಲಾಟೆ ಮಾಡ್ತಾರೆ, ಎದ್ದೋಗ್ತಾರೆ, ಬಿಲ್ ಪಾಸ್ ಆಗಿದೆ, ಬಿಲ್ ಪಾಸ್ ಮಾಡಿದ್ದೀವಿ ಅಂತ ಸುಮ್ಮನೆ ಆಗಿಬಿಡಿ. ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ರಾಜಕಾರಣಿ ಇರಲಿ, ಯಾವುದೇ ಪ್ರಭಾವಿ ಇರಲಿ, ದ್ವೇಷ ಭಾಷಣವನ್ನು, ದ್ವೇಷ ಅಪರಾಧಗಳನ್ನು ಮಾಡಿದ್ರೆ, ದ್ವೇಷ ಭಾಷಣಕ್ಕೆ ಪ್ರೋತ್ಸಾಹ ನೀಡೋದು ದ್ವೇಷ ಅಪರಾಧಕ್ಕೆ ಕಾರಣ ಆದರೆ ಅವ್ರ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ. ಪ್ರಭಾವ ಒತ್ತಡಕ್ಕೆ ಮಣಿಬೇಡಿ. ಕಾನೂನೇನೋ ತರ್ತೀರಾ, ಇಂಪ್ಲಿಮೆಂಟ್ ಬಗ್ಗೆ ನಮಗೆ ಡೌಟ್ ಇರೋದು. ಇಂಥ ವಿಚಾರದಲ್ಲಿ ಇನ್ಫ್ಲುಯೆನ್ಸ್ಗಳನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಈಗ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆಗೆ ನನಗೆ ಯಾಕೆ ಭಯ ಆಗ್ತಿಲ್ಲ, ನಾನು ಯಾಕೆ ಭಯ ಪಡ್ತಾ ಇಲ್ಲ? ನಿಮಗಿರೋ ಭಯ ನನಗೆ ಹಾಕಿಲ್ಲ, ನಿಮಗಿರೋ ಆತಂಕ ನನಗೆ ಹಾಕಿಲ್ಲ. ಅಯ್ಯೋ ಏನಾಗ್ಬಿಡುತ್ತೋ, ನನಗೇನು ಟೆನ್ಷನ್ ಇರುವಲ್ಲ. ಯಾಕಂದ್ರೆ ನಾವು ದ್ವೇಷವನ್ನೇ ಬಿತ್ತಲ್ಲ, ಪ್ರೀತಿಯನ್ನ ಬಿತ್ತುತ್ತೀವಿ. ನಾನು ಇಲ್ಲಿಯವರೆಗೂ ಮಾಡಿರೋದು ದ್ವೇಷದ ವಿರುದ್ಧದ ವಿಡಿಯೋಗಳೇ. ನೀವು ನೋಡ್ತಾ ಬನ್ನಿ. ನೀವು ದ್ವೇಷವನ್ನು ಬಿತ್ತುವ ಕೆಲಸ ಮಾಡಿದ್ರೆ ಅದನ್ನು ತಡೆಯುವ ಪ್ರಯತ್ನದ ಭಾಗವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಬಿಲ್ಲು ಪಾಸ್ ಆಗಿದೆ, ಅದು ಇಂಪ್ಲಿಮೆಂಟ್ ಆಗುತ್ತೆ ಅಂದಾಗ ನನ್ನಂಥವ್ರಿಗೆ ಸಂಭ್ರಮ ಆಗ್ತದೆ, ನನ್ನಂಥವ್ರಿಗೆ ಆತಂಕ ಆಗೋದಿಲ್ಲ. ಆದರೆ ಸಮುದಾಯಗಳ ನಡುವೆ, ಜಾತಿಗಳ ನಡುವೆ, ಧರ್ಮಗಳ ನಡುವೆ ದ್ವೇಷವನ್ನೇ ಬಿತ್ತುವ, ದ್ವೇಷ ಅಪರಾಧಗಳನ್ನು ಪ್ರೋತ್ಸಾಹಿಸುವ, ದ್ವೇಷ ಅಪರಾಧಗಳನ್ನು ಮಾಡುವ ನಿಮ್ಮ ಬದುಕಿಗೆ ಕೊಳ್ಳಿ ಬಿದ್ದಿದೆ. ಅದಕ್ಕೆ ಬಾಯಿ ಬಡ್ಕತ್ತಿದ್ದೀರಾ. ಏನು ಜನರೇನು ಮೂರ್ಖರ? ಅವ್ರೇನು ಕಾಮನ್ ಸೆನ್ಸ್ ಇಲ್ವಾ? ನೀವು ಹೇಳಿದೆಲ್ಲ ನಂಬಿಡ್ತಾರ? ವೆರಿ ಸಿಂಪಲ್ ಆಗಿದೆ. ಅನ್ನ ತಿಂದೇ ಬದುಕಬೇಕು, ಹೇಳಿ ತಿಂದು ಬದುಕಬಾರ್ದು ಅನ್ನೋದೇ ಈ ಕಾನೂನು. ಇಲ್ಲ ನಾವು ಹೇಳೇ ತಿಂತೀವಿ ಅನ್ನೋರು ಮಾತ್ರ ಇವತ್ತು ಈ ಮಸೂದೆಗೆ, ಈ ಬಿಲ್ಲಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಹಿಂದೂಗಳು ಟಾರ್ಗೆಟ್ ಅಂತೇಳಿ ಹಿಂದೂಗಳನ್ನೇ ಅವಮಾನಿಸುವಂಥ ಪ್ರಯತ್ನದಲ್ಲಿ ಬಾಯಿ ಬೆಳ್ಕತ್ತಿದ್ದೀರಿ. ಅದು ವರ್ಕೌಟ್ ಆಗಲ್ಲ. ಜನ ಬುದ್ಧಿವಂತರಿದ್ದಾರೆ, ಯಾರು ಚಿಕ್ಕ ಮಕ್ಕಳು ಅಲ್ಲ, ಅಂಬೆಗಾಲು ಇಡ್ತಾ ಇಲ್ಲ. ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಾಕ್ಯ, ಅದರ ಉದ್ದೇಶ ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತರು ನಮ್ಮ ಜನ ಇದ್ದಾರೆ. ಧರ್ಮವನ್ನು ಯಾರು ಉಸಿರಾಡ್ತಾನೋ ಅವರಿಗೆಲ್ಲ ಈ ಮಸೂದೆ ಇಷ್ಟ ಆಗ್ತದೆ. ಅಧರ್ಮಿಗಳು ಮಾತ್ರ ಈ ಮಸೂದೆಯನ್ನು ವಿರೋಧ ಮಾಡ್ತೀರಿ. ಯಾಕಂದರೆ ಇದು ಅಧರ್ಮಿಗಳ ಬುಡಕ್ಕೆ ಇಟ್ಟಂತಹ ಬೆಂಕಿ. ಇಂಪ್ಲಿಮೆಂಟ್ ಬಗ್ಗೆ ಮಾತ್ರ ನನಗದು ಡೌಟು. ಅದನ್ನು ದಯವಿಟ್ಟು ಮಾಡಿ, ಮತ್ತೆ ವಿಮರ್ಶೆ ಮತ್ತು ಟೀಕೆಗೆ ಒಳಗಾಗ್ಬಿಡಿ. ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರುತ್ತೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.